ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಧಾರವಾಡ ಜಿಲ್ಲೆಯಿಂದ DHO ಆಫೀಸ್ ವತಿಯಿಂದ ಗುತ್ತಿಗೆ ಆಧಾರದ ಮೇಲೆ ಈ DHI ಮತ್ತು ಲ್ಯಾಬ್ ಟೆಕ್ನಿಷಿಯನ್ನು ನರ್ಸಿಂಗ್ ಹುದ್ದೆಗಳನ್ನು ಕರೆದಿದ್ದಾರೆ. ಸೊ ಇಲ್ಲಿ ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ತೊಂದರೆ ಆಗ್ತಾ ಇರೋದು ಏನಂತಂದರೆ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದಷ್ಟು ಪ್ರಾಬ್ಲಮ್ಗಳನ್ನು ನಮಗೆ ಶೇರ್ ಮಾಡಿದ್ರಿ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ. ಇಲ್ಲಿ ನೀವು ಏನು ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಡೌಟ್ ಇತ್ತು. ಸೊ ಓಕೆ, ಇಲ್ಲಿ ನೋಡ್ತಾ ಇದ್ದೀರಿ, ನಾ ಈಗ ಲ್ಯಾಬ್ ಟೆಕ್ನಿಷಿಯನ್ದವ್ರಿಗೆ ಹೋಗಿ ನಾನು ಡೈರೆಕ್ಟ್ ಕ್ಲಿಕ್ ಮಾಡ್ತೀನಿ. DHI ಆದರೂ ಕೂಡ ಸೇಮ್ ಫಾಲೋ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡ್ತೀರಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಏನಂದರೆ ಇಂಟರ್ಫೇಸ್ ಓಪನ್ ಆಗುತ್ತಲ್ಲ, ಇಲ್ಲಿ ಈ ರೀತಿ ನಿಮ್ಗೆ ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಕೊಟ್ಟಿದ್ದಾರೆ. ಇದೊಂದು ಪ್ಯೂರ್ ಟೆಂಪ್ರರಿ ಬೇಸಸ್ ಅಂತ. ಇದೊಂದು ಕಾಮನ್ ಕಂಡೀಷನ್ ರೀ. NHM ಒಳಗಡೆ ಪ್ರತಿ ವರ್ಷವೂ ಕೂಡ ಇದು ಕಂಡೀಷನ್ ಇದ್ದಿದೆ. ಓಕೆ, ಸೊ ಏನಪ್ಪ ಅಂದ್ರೆ 1 ವರ್ಷಕ್ಕೆ ಮಟ್ಟಿಗೆ ಮಾತ್ರ ಅಂಥೇಳಿ. ಆಮೇಲೆ ಇಲ್ಲಿ ನೋಡಿ ಎಲ್ಲ ಕೊಟ್ಟಿದ್ದಾರೆ, ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡ್ಕೊರಿ ಅಂತ ಹೇಳಿದ್ದಾರೆ. ಇಲ್ಲಿ ನಿಮ್ಮದು ನೇಮ್ ಹಾಕ್ತೀರಿ, ಫಾದರ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರ್ ಯಾವುದು, ಮೇಲ್ ಫಿಮೇಲು, ಕಮ್ಯುನಿಕೇಷನ್ ಅಡ್ರೆಸ್ ಹಾಕ್ತೀರಿ, ಇಮೇಲ್ ಐಡಿ ಹಾಕ್ತೀರಿ, ಫೋನ್ ನಂಬರ್ ಹಾಕ್ತೀರಿ. ಆಮೇಲೆ ಇಲ್ಲಿ ಬಂತು ನೋಡಿರಿ. ಓಕೆ, ಸೊ ನಿಮಗಿಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನೋಡಿ ಎಜುಕೇಷನ್ ಕ್ವಾಲಿಫಿಕೇಷನ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ನೋಡಿ, ನೀವು ಇಲ್ಲಿ ಏನು ಕಾಣಿಸುತ್ತೆ ಅಂದ್ರೆ, ಇಲ್ಲಿ SSLC ಮೇಲೆ ಆಗಿದ್ದರೆ 2 ವರ್ಷಕ್ಕೆ ಟಿಕ್ ಮಾಡ್ಕೊರಿ. PUC SSLC ಮೇಲೆ ಆಗಿದ್ದರೆ 3 ವರ್ಷ, SSLC ಮೇಲೆ ಆಗಿದ್ದರೆ 2 ವರ್ಷ. ಇದರಲ್ಲಿ ಯಾವುದು ಇದೆ ಅಂದರೆ ಟಿಕ್ ಮಾಡ್ಕೋಬೇಕು. ಓಕೆ, ನಾ ಇಲ್ಲಿ 3 ವರ್ಷಕ್ಕೆ ಟಿಕ್ ಮಾಡ್ಕೊತೀನಿ. ಟಿಕ್ ಮಾಡ್ಕೊಂಡ್ರಿ. ಸೊ ಟಿಕ್ ಮಾಡಿದ ಮೇಲೆ ಇಲ್ಲಿ ಗ್ರಾಜುಯೇಷನ್ ಪರ್ಸೆಂಟೇಜ್ ಇದೆ. ಗ್ರಾಜುಯೇಷನ್ ಇದರಲ್ಲಿ ಡಿಪ್ಲೊಮಾ ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡಿ, ಯಾವ ಇಯರ್ದಲ್ಲಿ ಪಾಸ್ ಆಗಿರಿ ಅದನ್ನು ಎಂಟ್ರಿ ಮಾಡಿರಿ. ನೆಕ್ಸ್ಟ್ ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕು. ಡಿಗ್ರಿ ಸರ್ಟಿಫಿಕೇಟ್ ಅಂತ ಕೇಳ್ರಿ. ಸರ್ ನಮ್ಮದು ಡಿಗ್ರಿ ಆಗಿಲ್ಲರಿ, ಡಿಪ್ಲೊಮಾ ಆಗೈತಿ. ಇಲ್ಲಿ ಏನು ಮಾಡ್ಬೇಕಂದ್ರೆ, ನಿಮ್ದು 3 ವರ್ಷದ್ದು ಮಾರ್ಕ್ಸ್ಗಳನ್ನ ಒಂದೇ PDF ಒಳಗಡೆ ಅಪ್ಲೋಡ್ ಮಾಡಬೇಕು. ಏನು ಹೇಳ್ತಾ ಇದ್ದೀನಿ ಇನ್ನೊಂದ್ಸಲ ಕೇಳ್ಕೊರಿ. ಡಿಗ್ರಿ ಸರ್ಟಿಫಿಕೇಟ್ ಇದಲ್ಲೇ 3 ವರ್ಷದ್ದು ಮಾರ್ಕ್ಸ್ ಕಾರ್ಡ್ಗಳನ್ನು, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ 3 ವರ್ಷ ಮಾರ್ಕ್ಸ್ ಕಾರ್ಡ್ಗಳನ್ನು ಇದರಲ್ಲಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ ಕೆಳಗಡೆ ಇದೆ ಪ್ಯಾರಾಮೆಡಿಕಲ್ ನರ್ಸಿಂಗ್ ಸರ್ಟಿಫಿಕೇಟ್. ಇದು ಇಲ್ಲಿ ನೀವು ನಿಮ್ಮ ಡಿಪ್ಲೊಮಾ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ಡಿಪ್ಲೊಮಾ ಅಂದರೆ ಅದು ಹೇಳ್ರಿ, ರಿಜಿಸ್ಟ್ರೇಷನ್ ಅಂತೀವಲ್ಲ ನಾವು. ಡಿಪ್ಲೊಮಾ ಸರ್ಟಿಫಿಕೇಟ್ ಒಂದು ಬರುತ್ತೆ ನೋಡಿರಿ, ಡಿಪ್ಲೊಮಾ ಸರ್ಟಿಫಿಕೇಟ್, ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಆಮೇಲೆ ಕಾಸ್ಟ್ ಸರ್ಟಿಫಿಕೇಟು, ಆಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟ್, ಅದು ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು. ಇಷ್ಟಂತೆ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.